ನಮಸ್ತೆ, ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಆಲ್ರೆಡಿ ಇವತ್ತಿನ ವೀಡಿಯೋನ ಶೂಟ್ ಮಾಡಿದ್ದೆ. ಇದು ಪಾರ್ಲರ್ಗಳ ಒಂದು ಇಶ್ಯೂ ಡಾಕ್ಟ್ರೇಟ್ದು ವಿಡಿಯೋ ಮಾಡಿದ್ದೆ. ಆ್ಯಂಡ್ ಈಗ ಸಾಯಂಕಾಲ ಒಂದು 5:30 ಆಗಿದೆ. ಸೊ ನಿನ್ನೆ ಆ್ಯಕ್ಚುಲಿ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ನಿನ್ನೆನೇ ಅಂದ್ಕೊಂಡೆ, ಬಟ್ ಮರ್ತೋಯ್ತು ನನಗೆ. ಸೊ ಇವಾಗಾದರೂ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಇವಾಗ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಈ ಥರ ಒಂದು ಸ್ಕ್ಯಾಮ್ಗಳು ನಡೀತಾ ಇದೆ ಅಂತ ಹೇಳಿ ನಾನು ಮೊನ್ನೆನೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಈ ಥರ ಸ್ಕ್ಯಾಮ್ಗಳು ನಡೀತಾ ಇದೆ, ನಾನು ಈ ಸ್ಕ್ಯಾಮಲ್ಲಿ ಯಾಕಾದರೂ ಸಿಕ್ಕಾಕೊಂಡು ಅಂತ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಸ್ಕ್ಯಾಮ್ ಯಾವ ಥರ ಅಂತಂದರೆ LPG ಗ್ಯಾಸ್ಗಳ ಒಂದು ಸ್ಕ್ಯಾಮ್ ನಡೀತಾ ಇದೆ. ಏನು ಎತ್ತ ತಿಳ್ಕೊಬೇಕು ಅಂತಂದರೆ ಖಂಡಿತವಾಗ್ಲೂ ನೀವು ಕೊನೆವರೆಗೂ ವಿಡಿಯೋನ ನೋಡಬೇಕು. ದಯವಿಟ್ಟು ನೀವು ಸ್ವಲ್ಪ ಜಾಗ್ರತೆಯಿಂದ ಇರಿ. OTP ಕೊಡೋಕ್ಕಿಂತ ಮುಂಚೆ. ಆ್ಯಂಡ್ ನಿಮಗೆ ಗೊತ್ತಿಲ್ಲದೇನೂ ಈ ರೀತಿಯಾದಂತಹ ಫ್ರಾಡ್ಗಳು ನಡೀತಾ ಇದೆ. ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ, ಆದಷ್ಟು ಸೇಫ್ ಆಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ. ಆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೆ, ಲೈಕ್ ಈ ಥರ ನನಗೆ ಈ ಥರ ಫ್ರಾಡ್ ಒಂದು ಆಗಿದೆ, ತುಂಬ ಹೊಟ್ಟೆ ಹೊರಿತಾ ಇದೆ, ಹೆಣ್ಮಕ್ಳ ಶಾಪ ಸುಮ್ಮನೆ ಬಿಡೋದಿಲ್ಲ, ರಾಯರು ನೋಡ್ಕೋತಾರೆ ಅಂತ ಹೇಳಿನೂ ಸ್ಟೇಟಸಲ್ಲೆಲ್ಲ ನಾನು ಹಾಕಿದ್ದೆ. ಆವಾಗ ತುಂಬ ಜನ ಏನಾಯಿತು ಅಂತ ನಾನು ಅದಕ್ಕೆ ಹೇಳಿದೆ, ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿರಮ್ಮ ನೋಡಿ ಅಂತ ಹೇಳಿ. ಇವತ್ತು ಆ್ಯಕ್ಚುಲಿ ನೀವು ನಂಬಲ್ಲ, ಇವತ್ತೆಲ್ಲ ಬರೀ ಸುತ್ತಾಡೋದೇ ಆಯಿತು ಗೈಸ್. ಅಲ್ಲಿಂದ ಬಂದು ಪರ್ಯಂತನ ಪಾಪ ಮನೇಲಿ ಬಿಟ್ಟು ಅವನ ಮಲಗಿಸಿ ಹೋಗಿ ಅಲ್ಲಿ ಸುತ್ತಾಡ್ಕೊಂಡು ಇಲ್ಲಿ ಸುತ್ತಾಡ್ಕೊಂಡು ಸಾಕಾಗೋಯ್ತು ಇವತ್ತು. ನೋಡಿ, ಇವತ್ತು ಬೆಳಗ್ಗೆಯಿಂದ ಡೈಲಿ ವ್ಲಾಗ್ ಶೂಟ್ ಮಾಡಿದೆ, ನಾರ್ಮಲಾಗಿ ಒಂದು ವೀಡಿಯೋ ಶೂಟ್ ಮಾಡಿದೆ. ಇದು 3ನೇ ವೀಡಿಯೋ ನಾನು ಶೂಟ್ ಮಾಡ್ತಾ ಇರೋದು. ಲಿಟ್ರಲಿ ನನಗೆ ಹೆಂಗಾಗ್ತದೆ ಅಂದರೆ, ಯಪ್ಪ ನಮಗೆ ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿ ಬೇಜಾರಾಗುತ್ತೆ. ಏನೋ LPG ಗ್ಯಾಸ್ ಯಾಕೆ, ಏನು ಸ್ಕ್ಯಾಮು, ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡ್ತೀನಿ. ದಯವಿಟ್ಟು ಗೈಸ್, ದಯವಿಟ್ಟು ನಿಮ್ಮಲ್ಲೂ ಈ ಥರ ಒಂದು ಫ್ರಾಡ್ ನಡೀತಾ ಇದ್ದರೆ ಕಮೆಂಟ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇಟ್ಸ್ ರಿಕ್ವೆಸ್ಟ್. ಯಾವ ವಿಡಿಯೋನೂ ಶೇರ್ ಮಾಡಿ ಅಂತ ಕೇಳಲ್ಲ ನಾನು. ಇದು ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಈಗ ಇರುವಂತಹ LPG ಸಮಸ್ಯೆ ಏನಿದೆ, ಗ್ಯಾಸಿನ ಸಮಸ್ಯೆ, ಆ ಸಮಸ್ಯೆಲೂ ಈ ಥರ ಒಂದು ಫ್ರಾಡ್ ನಡೀತಾ ಇದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಆದಷ್ಟು ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಸುಮ್ಮನೆ OTP ಕೊಡೋಕ್ಕೆ ಹೋಗಬೇಡಿ. ಅದು ಡೆಲಿವರಿ ಬಾಯ್ ಆಗಲಿ ಇನ್ನೊಂದಾಗಲಿ ಯಾರೇ ಆಗಿರಲಿ OTP ಕೊಡಬೇಡಿ. ನಾನು OTP ಕೊಟ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಈಗ ಅನ್ನಿಸ್ತಾ ಇದೆ, ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಸೊ ಏನಾಯಿತು ಅಂತ ಅಂದರೆ, ಆ್ಯಕ್ಚುಲಿ 2 months ಬ್ಯಾಕ್ ನಾನು ಗ್ಯಾಸ್ ಬುಕ್ ಮಾಡಿರಲಿಲ್ಲ. ಗ್ಯಾಸ್ ಬುಕ್ ಮಾಡಿ ನನಗೆ ಆಲ್ರೆಡಿ ಡೆಲಿವರಿ ಆಗಿ ನಾನು ಇವಾಗ ಡಬಲ್ ಸಿಲಿಂಡ್ರ್ ಯೂಸ್ ಮಾಡ್ತಾ ಇರೋದು. ನಂದು ಸ್ಟಾಕ್ ಇಟ್ಟಿರ್ತೀನಿ ನಾನು. ನಮಗೆ 2 months 1.5 months ಒಂದು ಸಿಲಿಂಡ್ರ್, 2 months ಅಂತಲೇ ಅಂದ್ಕೊಳ್ಳಿ. ಇರೋದು 3 ಜನ. ಸೊ ಆ ಥರ ಲೆಕ್ಕ ಹಾಕ್ಕೊಳಕ್ಕೆ ಹೋದರೆ 2 months ಒನ್ಸ್ ಗ್ಯಾಸ್ ತೊಗೋತೀನಿ ನಾನು. ನಂದು ಹೊಸ ಬುಕ್ಕು ನಾನು ಮಾಡಿಸಿರೋದು ಹೊಸದು. ಮೊದಲೆಲ್ಲ ಬ್ಲ್ಯಾಕಲ್ಲಿ ತೊಗೊಬರ್ತಾಯಿದ್ವಿ 1000 rupees ಕೊಟ್ಟು, ಅಂದರೆ 200 rupees ಎಕ್ಸ್ಟ್ರಾ ಪೇ ಮಾಡಿ ನಾವು ಬ್ಲ್ಯಾಕಲ್ಲಿ ಸಿಲಿಂಡರ್ ತರ್ತಾಯಿದ್ವಿ. ಇದೇ ಒಬ್ಬ ವ್ಯಕ್ತಿ ನಮಗೆ ಬ್ಲ್ಯಾಕಲ್ಲಿ ಕೊಡ್ತಾಯಿದ್ರು. ಓಕೆ, ಎಲ್ಲ ಆಯಿತು, ಗ್ಯಾಸ್ ಸಿಲಿಂಡ್ರ್ ಬುಕ್ ಮಾಡಿಸಿದ್ವಿ. ಅದಾದಮೇಲೆ ಒಂದು 4 months ಚೆನ್ನಾಗಿ ತೊಗೊಂಡ್ವಿ. ಮನೆ ಹತ್ರನೇ ಅವರೇ ತೊಗೊಂಬಂದು ಕೊಡೋರು. ನಮ್ಮ ಫಸ್ಟ್ ಫ್ಲೋರಲ್ಲಿರೋದು. ಸೊ ಫಸ್ಟ್ ಫ್ಲೋರಿಗೆ ತೊಗೊಂಬಂದು ಕೊಡೋರು. 50 rupees ಎಕ್ಸ್ಟ್ರಾ ಚಾರ್ಜ್ ಅಂತ ಕೊಡ್ತಾಯಿದ್ವಿ. ತೊಗೊಂಬಂದು ಹಾಕೋರು, ಎಲ್ಲ ಸಲೀಸಾಗಿ ನಡೀತಾ ಇತ್ತು. 4 months ನಾನು ಗ್ಯಾಸನ್ನು ಯೂಸ್ ಮಾಡ್ತೀನಿ. ಅಂದರೆ ಫಸ್ಟ್ ಮಂತಲ್ಲೇ ಗ್ಯಾಸ್ ಬುಕ್ ಮಾಡಿ 1.5 month ಆದಮೇಲೆ ಇನ್ನೊಂದು ಬುಕ್ಕು, ಇನ್ನೊಂದು ಥರ ಈ ಥರ 4 times ನಾನು ಗ್ಯಾಸ್ ಬುಕ್ ಮಾಡಿದ್ದೀನಿ. 5th ಟೈಮ್ಗೆ ನಾನು ಬುಕ್ಕೇ ಮಾಡಿಲ್ಲ. ಕಾಲ್ ಮಾಡ್ತಾರೆ, ಯಾರು ಡೆಲಿವರಿ ಬಾಯ್ ಇರ್ತಾರಲ್ಲ ಅವ್ರು ಕಾಲ್ ಮಾಡಿ, ಮೇಡಮ್ OTP ಕೊಡಿ ಅಂತ ಕೇಳ್ತಾರೆ. ನಾನು ಏನಕ್ಕಣ್ಣ OTP ಯಾಕೆ ಕೊಡಲಿ, ಬಿಕಾಸ್ ನಾನು ಆಲ್ರೆಡಿ ನಂಬರ್ ಸೇವ್ ಮಾಡಿದ್ದೀನಿ. ನಾನು ಕೇಳಿದೆ, ಯಾಕಣ್ಣ OTP, ನಾನು ಗ್ಯಾಸೇ ಬುಕ್ ಮಾಡಿಲ್ವಲ್ಲ, ಯಾಕೆ OTP? ಇಲ್ಲ ಮೇಡಮ್, ನಾನು ಬುಕ್ ಮಾಡ್ಕೊಂಡಿದ್ದೀನಿ, ನಂಗೆ ಸ್ವಲ್ಪ ಎಮರ್ಜೆನ್ಸಿ ಆಗಿದೆ, ನಿಮ್ಮ ಹೆಸರಲ್ಲಿ ನಾನು ಬುಕ್ ಮಾಡಿದ್ದೀನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಯಾಕಣ್ಣ ನನ್ನ ಹೆಸರಲ್ಲಿ ಯಾಕೆ ಸುಮ್ಮನೆ ನೀವು ಈ ಥರ ಬುಕ್ ಮಾಡಬೇಕು, ಈಗ ನೆಕ್ಸ್ಟ್ ನಾನು ಬುಕ್ ಮಾಡಬೇಕಂದ್ರೆ ನಂಗೆ ಸಿಲಿಂಡರ್ ಕೊಡ್ತೀರಾ ನೀವು ಅಂತ ಕೇಳಿದೆ ನಾನು. ಅದಕ್ಕೆ ಓ ಮೇಡಮ್ ಕೊಡ್ತೀವಿ, ನಾವು ಏನೋ ಮಾಡಿಕೊಡ್ತೀವಿ ಅಂತ ಅಂದರು. ಸರಿ ಹೋಗಲಿ ಪಾಪ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ವಾರ್ನಿಂಗ್ ಜಾಸ್ತಿ ಜೋರಾಗೆ ಕೊಟ್ಟೆ. ನೋಡೋಣ, ನನ್ನ ಹೆಸರಲ್ಲಿ ಈ ಥರ ಎಲ್ಲ ಫ್ರಾಡ್ ಮಾಡೋದು, ನನ್ನ ಹೆಸರಲ್ಲಿ ಗ್ಯಾಸ್ ಬುಕ್ ಮಾಡೋದು, ಈ ಥರ ಎಲ್ಲ ಮಾಡಬೇಡಿ. ಹೆಂಗೆ ನೀವು ನನ್ನ ಹೆಸರು OTP ಕೊಡಲ್ಲ ನಾನು ಅಂತ ಹೇಳಿ ನಾನು ಕೊಡಲಿಲ್ಲ OTP. ನಾನು ಯಾವಾಗ ಕೊಟ್ಟೆ ಅಂತಂದರೆ, ಆ ಸಿಲಿಂಡ್ರ್ ಆಲ್ರೆಡಿ ನಮ್ಮ ಮನೇಲಿ ಖಾಲಿಯಾಗಿತ್ತು. ಸರಿ, ಇವಾಗ ಏನು ಬುಕ್ ಮಾಡಿದ್ದೀರಲ್ಲ ನಂಗೆ ಗೊತ್ತಿಲ್ಲದೇನೆ ಆ ಸಿಲಿಂಡ್ರನ್ನ ನನಗೆ ಕೊಡಿ ಅಂತ ಹೇಳಿ ನಾನು OTP ಕೊಟ್ಟೆ. ಆ ಸಿಲಿಂಡರ್ ನನಗೆ ಕೊಟ್ಟರು, ಬೇರೆಯವ್ರಿಗೆ ಕೊಡಲಿಲ್ಲ. ಅರ್ಥ ಮಾಡ್ಕೊಳ್ಳೋಕ್ಕೆ
ಆ ಸಿಲಿಂಡ್ರು ನನಗೆ ಕೊಟ್ಟರು. ತಗೊಂಡೆ, ಎಲ್ಲ ಆಯಿತು. ಡಿಸೆಂಬರಲ್ಲಿ ನಾನು ಸಿಲಿಂಡ್ರ್ ತೊಗೊಂಡಿತ್ತು. ನನಗೆ ಗೊತ್ತಿಲ್ಲದೇನೆ ಬುಕ್ ಮಾಡ್ಕೊಂಡಿದ್ದಾರೆ. ನನಗೆ OTPನೂ ಬಂದಿಲ್ಲ, ಏನೂ ಬಂದಿಲ್ಲ. ನಾನು ನಿನ್ನೆ ಮಾರ್ಚ್ ಅಲ್ವಾ, ಸೊ ನಿನ್ನೆ ಅಲ್ಲ ಮೊನ್ನೆನೋ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಂದು ಆಲ್ರೆಡಿ ಬುಕ್ಡು ಡಿಲಿವರ್ಡ್ 23 ಮಾರ್ಚ್ ಅಂತ ತೋರಿಸ್ತಾ ಇದೆ. 23ನೇ ತಾರೀಕು ಡಿಲಿವರಿ ಆಗಿದೆ ನಿಮ್ಮದು ಗ್ಯಾಸು. ಇನ್ನು ನೆಕ್ಸ್ಟ್ ಮಂತ್ ಅಲ್ಲ, 5th ಮಂತ್ ಏಪ್ರಿಲಲ್ಲಿ 10ನೇ ತಾರೀಕು ನೀವು ಬುಕ್ ಮಾಡ್ಬೋದು ಅಂತ. ಈ 2 ಮಂತ್ಸ್ ನಾವು ಸಿಲಿಂಡ್ರಿಗೆ ಏನು ಮಾಡೋದು? ಇವಾಗ ಎಲ್ಲ ಕಡೆ ಗ್ಯಾಸ್ಗೆ ಅಬ್ಬರ ಶುರುವಾಗಿದೆ ಆಲ್ರೆಡಿ. ನಾನು ಫಸ್ಟಿಗೆ ಚೆಕ್ ಮಾಡಿದೆ, ನಾನು OTP ಬಂದಿದೆಯಾ ಅಥವಾ ನಾನು ಬುಕ್ ಮಾಡಿರೋ ಡೀಟೇಲ್ಸನ್ನು ಬಂದಿದೆಯಾ ಅಂತ ಫೋನ್ ಎಲ್ಲ ಚೆಕ್ ಮಾಡಿದೆ, ಮೇಲೆಲ್ಲ ಚೆಕ್ ಮಾಡಿದೆ, ಎಲ್ಲೂ ಏನೂ ಇಲ್ಲ. ಓಕೆ, ಅದಾದ ಮೇಲೆ ನನಗೆ ಡೌಟ್ ಬಂತು. ಲಾಸ್ಟ್ ಟೈಮು ಇವರು OTP ಕೇಳಿದ್ರು, ಮೋಸ್ಟ್ಲಿ ಇವರೇ ಬುಕ್ ಮಾಡಿರಬೇಕು ಅಂತ. ಮತ್ತೆ ಯಾರು ಡೆಲಿವರಿ ಬಾಯ್ ಇದ್ದಾರಲ್ಲ ಅವ್ರಿಗೆ ಕಾಲ್ ಮಾಡಿದೆ. ನಾನು ಡೈರೆಕ್ಟ್ ಕಂಪ್ನಿಗೆ ಕಾಲ್ ಮಾಡಿಲ್ಲ, ಅವ್ರಿಗೆ ಮಾಡಿದೆ. ಏನೋ ಹೊಟ್ಟೆ ಪಾಡು ಮಾಡ್ಕೊಂಡಿರ್ತಾರೆ ಅಂತ ಫೋನ್ ಮಾಡಿದಾಗ ಎಣ್ಣೆ ಹೇಳಿದ್ರು, ಯಾರ ಹೆಸರು ಈ ಥರ ಹೇಳಿದೆ, ನನ್ನ ಗ್ಯಾಸ್ ನಂಬರು ಈ ಥರ. ಅಕ್ಕ ನಿಮಗೆ ತಗೊಂಬಂದು ಕೊಡ್ತೀನಿ ಬಿಡಕ್ಕ, ಯಾಕಕ್ಕ ತಲೆ ಕೆಡಿಸ್ಕೊತೀನ ಅಂತ ಅಂದ. ನನಗೆ ಎಲ್ಲಿತ್ತೋ BP, ಅಣ್ಣ ನಿಮ್ಗೆ ಎಷ್ಟು ಸತಿ ಹೇಳೋದು, ಒಂದು ಸತಿ ಹೇಳಿದ್ರೆ ಅರ್ಥ ಆಗೋದಿಲ್ವ, ನಾನು ಇದೇ ಥರ ಮಾಡ್ತಾಯಿದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದೆ. ಅದಕ್ಕೆ ಅವಣ್ಣ, ಏನಕ್ಕ ಹಂಗೆ ಮಾತಾಡ್ತೀರಾ, ಏನೋ ನಿಮ್ಮಿಂದ ಒಂದು 200 ರೂಪಾಯಿ ತಗೋ. ಗೈಸ್, ಇದೇ ವ್ಯಕ್ತಿ ಹತ್ರ ನಾವು ಬ್ಲ್ಯಾಕಲ್ಲಿ ತೊಗೋಬೇಕಾದ್ರೆ ನಮಗೂ 200 ರೂಪಾಯಿ ಎಲ್ಲ ಒಂದು ಮ್ಯಾಟ್ರಾ ಅಂತಂದರೆ ಮ್ಯಾಟ್ರಲ್ಲ. ನಾನೀಗ OTP ಕೊಟ್ಟೆ ಅವತ್ತು. ಆ OTP ಬೇರೆ ಏನೇನಕ್ಕೆ ಯೂಸ್ ಆಗಿದೆ ನಂಗೆ ಗೊತ್ತಿಲ್ವಲ್ಲ. ನಾನು ಯಾವ ನಂಬಿಕೆ ಮೇಲೆ OTP ಕೊಡಬೇಕು ನೆಕ್ಸ್ಟು? ಇದೇ ಥರ ಒಂದು ಸತಿ ನನ್ನ ಜೀವನದಲ್ಲಿ ಫ್ರಾಡ್ ಆಗಿದೆ. ಆನ್ಲೈನ್ ಏನೋ ಬುಕ್ ಮಾಡಿ OTP ಕೊಟ್ಬಿಟ್ಟು 2,000, ನನ್ನ ಪುಣ್ಯದ 2,000 ಇತ್ತು ಅಷ್ಟೇ. 2,000 ಹೋಯ್ತು ಗುಳುಮ್. 2,000ಕ್ಕೆ ಇನ್ನು ಯಾರು ಕಂಪ್ಲೇಂಟ್ ಅದು ಇದು ಯಾರು ಓಡಾಡ್ತಾರೆ ಬಿಟ್ಟಿದ್ದೆ ನಾನು. ಹೆಣ್ಣು ಮಕ್ಕಳು ಕಷ್ಟಪಟ್ಟು 1 ರೂಪಾಯಿ ನಾವು ಸೇವ್ ಮಾಡಿ ಇಟ್ಟಿರ್ತೀವಿ. ಹೆಣ್ಣು ಮಕ್ಕಳು ದುಡ್ಡು ತಿಂತಾರೆ ಅಂತಂದರೆ ನಿಜವಾಗ್ಲೂ ಇವ್ರಿಗೆ ಒಳ್ಳೇದಾಗತ್ತಾ? ಅದನ್ನೇ ನಾನು ಸ್ಟೇಟಸಲ್ಲಿ ಹಾಕಿದ್ದೆ. 2,000 ರೂಪಾಯಿ ಗೈಸ್, ಎಷ್ಟು ಹೊಟ್ಟೆವ್ರಿಯಲ್ಲ ಹೇಳಿ. ಸೊ ಈ ಥರ ನಡೀತಾ ಇದೆ. ನಿಮ್ಮ OTPನೂ ಬೇಕಾಗಿರೋದಿಲ್ಲ, ನಿಮ್ಮ ಹೆಸರಲ್ಲಿ ಬೇರೆ ಯಾರೋ ಗ್ಯಾಸ್ ಬುಕ್ ಮಾಡಿ ತೊಗೋಬೋದು, ಆಯಿತಾ? ನಾನು ಈ ಗ್ಯಾಸ್ ಇದರಲ್ಲಿ ನನಗೆ 2,000 ಫೇಲ್ ಆಗಿಲ್ಲ. ಅದಕ್ಕೆ ಮುಂಚೆ ಆನ್ಲೈನಲ್ಲಿ ಮಾಡಿದಾಗ OTP ಕೊಟ್ಟು 2,000 ನಾನು ಕಳ್ಕೊಂಡಿದ್ದೀನಿ. ಅದು ನಮ್ಮ ಯಜಮಾನ್ರಿಗೂ ಗೊತ್ತು. ಈಗ ನಾನು ಯಾರಿಗೂ OTP ಎಂಥದ್ದೇ ಆಗಿರಲಿ ನಾನು OTP ಕೊಡೋದಿಲ್ಲ. ಇನ್ ಕೇಸ್ ಡೆಲಿವರಿ ಬಾಯ್ಸ್ ಬಂದ್ರೆ ನಾನು ಮುಂದೆನೇ OTP ಹಾಕಿ ಕೊಟ್ಟರೆ ಮಾತ್ರ ನಾನು ತೊಗೋತೀನಿ. ಬಿಕಾಸ್ ನಂಗೆ ಆಲ್ರೆಡಿ ಒಂದು ಪಾಠನ ಕಲ್ತಿದ್ದೀನಿ. ಈಗ ಸಿಲಿಂಡ್ರ್ಗಳಲ್ಲಿ ಯಾಕೆ ಹಿಂಗೆ ಆಗ್ತಾಯಿದೆ? ನಮ್ಮ ಹೆಸರು ಬೇಡ, OTP ಬೇಡ, ಆದ್ರೂ ಗ್ಯಾಸ್ ಬುಕ್ ಮಾಡ್ಕೋಬೋದು. ಹೇಗೆ ನಿಮ್ಮಲ್ಲೂ ಈ ಥರ ಅದನ್ನು ಹೆಂಗೆ ತಿಳ್ಕೊಬೋದು? ನಾನೇನು ಮಾಡಿದೆ ಅಂತಂದರೆ ChatGPT ನನ್ನ ಫ್ರೆಂಡ್ ಅಲ್ಲಿ ಹೋಗಿ ಕೇಳಿದೆ ನಾನು, ಈ ಥರ ಅಲ್ಲ, ಇದು ತುಂಬ ತಪ್ಪು, ನೀನು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊ. ನನಗೆ ಅದು ಒಂದಷ್ಟು ಸಲಹೆ ಕೊಡ್ತು. ನಾನು ಹೋಗಿ ಪ್ಲೇಸ್ಟೋರಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿದೆ. ಇಂಡಿಯನ್ ಆಯಿಲ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನನ್ನ ಹೆಸರು ನಂಬರ್ ಹಾಕಿದ ತಕ್ಷಣವೇ ನನ್ನ ಫುಲ್ ಡೀಟೇಲ್ಸ್ ಬಂತು. ನೀವು ನಂಬಲ್ಲ, ನಾನು ಡಿಸೆಂಬರಲ್ಲಿ ನಾನು ತೊಗೊಂಡಿರೋದು ಗ್ಯಾಸು. ಓಕೆ, ಜನವರಿಲೂ ಬುಕ್ ಆಗಿದೆ, ಫೆಬ್ರವರಿಲೂ ಬುಕ್ ಆಗಿದೆ, ಮಾರ್ಚಲ್ಲೂ ಬುಕ್ ಆಗಿ ಸಿಲಿಂಡ್ರು ಮಾರ್ಕೊಂಡಿದ್ದಾರೆ ಬೇರೆಯವರಿಗೆ. 3 ತಿಂಗಳಲ್ಲೂ ನನಗೆ OTPನೂ ಬಂದಿಲ್ಲ, ನನಗೆ ಬುಕ್ ಆಗಿರೋದೇ ಗೊತ್ತಿಲ್ಲ. ಕೇಳಿದ್ರೆ ಅಣ್ಣ ಹೇಳ್ತಾರೆ, ಅಕ್ಕ ಏನೋ ಹೊಟ್ಟೆಪಾಡು, ಇದು ಲಾಸ್ಟ್ ಟೈಮ್, ಇನ್ನೊಂದು ಸತಿ ನಿಮಗೆ ಬುಕ್ ಮಾಡಲ್ಲ ನಿಮ್ಮ ಹೆಸರಲ್ಲಿ. ಏನು ಗಾಯ್ಸ್, ನನಗೆ ಲಿಟ್ರಲಿ 2 ನಿಮಿಷಕ್ಕೆ ಶಾಕು. ಈ ಥರನಾ ಯಪ್ಪ, 100-200ಗೆಲ್ಲ ಹಿಂಗೆ ಮಾಡೋರು ಅಂದರೆ ನಾನು ಒಬ್ಬಳದೆಲ್ಲ. ಈ ಥರ ಎಷ್ಟು ಜನರದ್ದು ಆಗ್ತಾಯಿದೆ ಗೊತ್ತಿಲ್ಲ. ನಿಜವಾಗ್ಲೂ ಖಂಡಿತವಾಗ್ಲೂ ನಿಮ್ಗೆ ಈ ಥರ ಡೌಟ್ ಇದೆ, ನಮ್ಮ ಹೆಸರಲ್ಲಿ ಯಾರೋ ಸಿಲಿಂಡರ್ ತೊಗೋತಾ ಇದ್ದಾರೆ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಬ್ಲೈಂಡಾಗಿ ನಿಮಗೆ ತೊಗೊಬಂದು ಕೊಡುವಂಥ ಡೆಲಿವರಿ ಪಾರ್ಟ್ನರ್ಗಳನ್ನು ನಂಬೇಡಿ. ಚೆನ್ನಾಗೇ ಮಾತಾಡಿಕೊಂಡು ನಿಮ್ಮ OTP ತೊಗೊಂಡು ಆರಾಮ್ಸೆ ಅವ್ರು ಬುಕ್ ಮಾಡ್ಕೊಂಡು ಬೇರೆಯವ್ರಿಗೆ ಮಾಡ್ಕೋತಾ ಹೋಗ್ತಾ ಇರ್ತಾರೆ. ಮಾಡ್ಕೊಂಡ್ರೆ ಹಾಳಾಗೋಗ್ಲಿ, ಬಟ್ ನಾವು ನಮ್ಮ ದೇಶಕ್ಕೆ ಒಂದು ರೀತಿ ಮೋಸ ಮಾಡಿದಾಗಲ್ವಾ, ನಮ್ಮ ಹೆಸರಲ್ಲಿ ಮೋಸ ಆದಾಗೆ ಅಲ್ವಾ. ಇವಾಗ ನಾನು 3 ತಿಂಗಳು ನಾನು ಗ್ಯಾಸ್ ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡೋದು 1.5 ತಿಂಗಳು 2 ತಿಂಗಳಿಗೆ ಒಂದು ಗ್ಯಾಸು. ಈ 3 ಗ್ಯಾಸು ಯಾರೋ ನೀಡಿರೋರ್ಗೆ ಆಗ್ತಾ ಇತ್ತಲ್ವಾ. ಗ್ಯಾಸ್ ಅಂದರೆ ಅದು ನಾವು ಇವಾಗ ಪೆಟ್ರೋಲ್ ಎಷ್ಟು ಸೇವ್ ಮಾಡ್ತೀವೋ ನಮ್ಮ ಫ್ಯೂಚರ್ಗೆ ಅಷ್ಟಾಗುತ್ತೆ ಅನ್ನೋ ಥರನೇ ಅಲ್ವಾ. ಸೊ ಸಿಲಿಂಡರು ಅಷ್ಟೇ. ಈಗಿರೋ ಪರಿಸ್ಥಿತಿಗೆ 3 ಸಿಲಿಂಡ್ರ್ ಇದ್ದಿದ್ರೆ ಯಾರೋ ಪಾಪ ಬಡವ್ರಿಗೆ ಆಗ್ತಾ ಇತ್ತಲ್ಲ, ಅವ್ರು ಬುಕ್ ಮಾಡಿದ್ರೆ ಈಗ ಬುಕ್ ಆಗ್ತಾಯಿಲ್ಲ ಎಷ್ಟೋ ಜನಕ್ಕೆ. ಸೊ ಫ್ರಾಡ್ಗಳು ಯಾವ್ಯಾವ ಮಟ್ಟಿಗೆ ಆಗ್ತಾಯಿದೆ ಅಂತಂದರೆ ಗೈಸ್, ನೀವು ಸಿಲಿಂಡರ್ ಬಂದಿಲ್ಲ, ಬುಕ್ ಆಗ್ತಾಯಿಲ್ಲ ಅಂದರೆ ಖಂಡಿತವಾಗ್ಲೂ ಡಿಲೇ ಮಾಡಬೇಡಿ. ಡೈರೆಕ್ಟ್ ಅಲ್ಲಿ ಹೋಗಿ, ಅಥವಾ ನಿಮಗೆ ಯಾರು ಡೆಲಿವರಿ ಪಾರ್ಟ್ನರ್ ಇರ್ತಾರೆ ಗೊತ್ತಾ, ಯಾವಾಗಲೂ ಸಿಲಿಂಡರ್ ತೊಗೊಬರೋರು, ಅವ್ರನ್ನ ಕೇಳಿ
ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ಪಾಪ ಕೆಲಸ ಹೋಗುತ್ತೆ, ನಾವು ಮೇಯ್ನಾಗಿ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟರೆ. ಸೊ 2-3 ಸತಿ ವಾರ್ನಿಂಗ್ ಕೊಡಿ. ಇನ್ನೂ ಅವರು ತಿದ್ಕೊಂಡಿಲ್ಲ ಅಂತಂದರೆ ನಾನಿವಾಗ ಅದೇ ಮಾಡೋದು. ಆಲ್ರೆಡಿ OTP ಕೊಡೋಲ್ಲ ಅಂತ ಒಂದು ಸತಿ ಹೇಳಿದ್ದೀನಿ. ಅದಕ್ಕೆ ಮೀರೂ ಅವರು 3 ತಿಂಗಳು ನನ್ನ ಹೆಸರಲ್ಲಿ ಬುಕ್ ಮಾಡಿ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಈಗ ನನಗೆ ಗ್ಯಾಸು ಬಂದಿಲ್ಲ, ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸತಿ ತೊಗೊಂಬಂದು ಕೊಟ್ಟರೆ ದಿಸ್ ಈಸ್ ಅ ಲಾಸ್ಟ್ ವಾರ್ನಿಂಗ್. ನನಗೆ ಸಾಕಾಗಿದೆ. ಇನ್ನೊಂದು ಸಾರಿ ದಯವಿಟ್ಟು ನನ್ನ ಹೆಸರಲ್ಲಿ ಬುಕ್ ಮಾಡಬೇಡಿ. ಇನ್ನೊಂದು ಸಾರಿ ನನ್ನ ಹೆಸರಲ್ಲಿ ಬುಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಬ್ರ್ಯಾಂಚ್ಗೆ ಬಂದು ನಾನು ಕಂಪ್ಲೇಂಟ್ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಅವರಿಗೆ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಮೇ ಬಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮಾಡಿದರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ, ಡೈರೆಕ್ಟ್ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಸೊ ನೀವು ಅನ್ಕೋಬೋದು ಏನಕ್ಕ ಇದೆಲ್ಲ ಅಂತ. ಖಂಡಿತವಾಗ್ಲೂ ಈ ಥರ ಫ್ರಾಡ್ ನಡೀತಾ ಇದೆ. ನಿಮ್ಮ OTPನೂ ಬೇಕಾಗಿಲ್ಲ, ನಿಮ್ಮ ಪರ್ಮಿಷನ್ನೇ ಬೇಡ, ನಿಮ್ಮ ಹೆಸರಲ್ಲಿ ಸಿಲಿಂಡರ್ಗಳು ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ. ಸೊ ನೀವು ನೋಡಿ, ಪಾಪ ಅವರು ಹೊಟ್ಟೆ ಪಾಡಲ್ವಾ, ಒಂದು ಸತಿ ನೋಡಿ ಕೇಳಲಿಲ್ವಾ ಹೋಗಿ ಕಂಪ್ಲೇಂಟ್ ಮಾಡಿ. ನಾನು ಅಷ್ಟೇ ಈ ತಿಂಗಳು ನನಗೇನಾದರೂ ಓಕೆ ಥರ ಇದ್ದರೆ ಖಂಡಿತವಾಗ್ಲಿ ನೆಕ್ಸ್ಟ್ ತಿಂಗಳು ಇದೇ ಥರ ಮಾಡಿದ್ರೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ಎಲ್ರಿಗೂ ಒಂದು ಚಾನ್ಸ್ ಅಂತ ಕೊಡಬೇಕಲ್ಲ, ಅವ್ರಿಗೂ ಮನೆ ಮಠ ಮಕ್ಕಳು ಎಲ್ಲ ಇರ್ತಾರೆ. ಸುಮ್ಮನೆ ಹೋಗಿ ಬ್ಲೈಂಡಾಗಿ ಮಾಡೋದು ಬೇಡ ಅಂತ. ಯಾಕಂತಂದರೆ ಈಗ ನನಗೆ ಸಿಲಿಂಡ್ರ್ ಕೊಡ್ತಾ ಇದ್ದಾರೆ. ಈಗ ನಾನು ಬುಕ್ ಮಾಡಿಲ್ಲ, ಯಾಕಂದ್ರೆ ನನ್ನ ಹೆಸರಲ್ಲಿ ಆಲ್ರೆಡಿ ಬುಕ್ ಮಾಡಿ ತೊಗೊಬಿಟ್ಟಿದ್ದಾರೆ. ನನಗೆ ಬುಕ್ ಮಾಡಿಲ್ಲ, ನನಗೆ ಈಗ ಸಿಲಿಂಡ್ರ್ ಬೇಕು. ಸರಿ ಅಕ್ಕ, ನಾನು ತೊಗೊಂಬಂದು ಕೊಡ್ತೀನಿ, ನೀವು ತಲೆ ಕೆಡಿಸ್ಕೊಬೇಡಿ ಅಂತ. ಯಾವ ರೇಟಿಗೆ ನಾವೇನು ದುಡ್ಡು ಕೊಟ್ಟು ಸಿಲಿಂಡ್ರ್ ತೊಗೋತೀವಲ್ಲ ಅದೇ ರೇಟ್ಗೆ, ಎಕ್ಸ್ಟ್ರಾ ಏನೂ ಪೇ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಅನ್ಯಾಯ ಆಗ್ತಾ ಇದೆಯಲ್ಲ ನಮ್ಮ ಹೆಸರಲ್ಲಿ, ಬೇಡ ಅಂತ ಹೇಳಿ. ಸೊ ದಯವಿಟ್ಟು ನಿಮ್ಮಲ್ಲೂ ಈ ಥರ ಪ್ರಾಬ್ಲಮ್ ಫೇಸ್ ಮಾಡಿದ್ದೀರ ಅಂದರೆ ಖಂಡಿತವಾಗ್ಲೂ ಗೂಗಲಲ್ಲಿ ಲೈಫ್ ಲೈನ್ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಮಾಡಿ. ಅಥವಾ ಇಂಡಿಯನ್ ಆಯಿಲ್ ಆ್ಯಪ್ ಇರುತ್ತೆ, HP ಗ್ಯಾಸ್ಗೂ ಮತ್ತು ಸಪ್ರೇಟ್ ಯಾವ ಏಜೆನ್ಸಿ ಇರುತ್ತೆ ಇದು ಎಲ್ಲದಕ್ಕೂ ಆ್ಯಪ್ ಇರುತ್ತೆ. ದಯವಿಟ್ಟು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಬುಕ್ ಮಾಡಿರೋದು ತೊಗೊಂಡಿರೋದು ಎಲ್ಲದರ ಡೇಟನ್ನು ತೋರಿಸುತ್ತೆ. ಸೊ ದಯವಿಟ್ಟು ನಂತರ ನೀವು ಮೋಸ ಹೋಗಬೇಡಿ. ಸೊ ಫೈನಲಿ ಇವತ್ತು ಹೋಗಿದ್ದ ಕೆಲಸ ಹಬ್ಬ ಮುಗೀತು. ಇವತ್ತು ಸಾಯಂಕಾಲ ತೊಗೊಂಬಂದು ಹಾಕ್ತೀನಿ ಅಂತ ಹೇಳಿದ್ದಾರೆ. OTP ಕೊಡಬೇಡಿ ಅಂತ ಹೇಳ್ತೀರಲ್ವಾ ಸರ್ಕಾರದವರೇ. ಇವಾಗ LPGಗೆ ಹಿಂಗೆಲ್ಲ ಮಾಡ್ತಾ ಇದ್ದಾರಲ್ಲ, ಏನು ಮಾಡಬೇಕು ಸರ್ಕಾರ, ಏನು ಮಾಡ್ತಾ ಇದೆ? OTPನೂ ಬೇಡವಂತೆ, ನಂಬರೇ ಬೇಡ ಗೈಸ್. ಅದೇನೋ ಆ್ಯಪ್ಗಳ ಮುಖಾಂತರ ಸಿಸ್ಟಮಲ್ಲಿ ಮಾಡ್ಬೋದಂತೆ. ನಾನು ಕೇಳಿದಾಗ ಅಂತ ಇದ್ದಾರೆ, ಸಿಸ್ಟಮಲ್ಲಿ ಮಾಡ್ಬೋದಕ್ಕ, OTPನೂ ಬೇಡ ಏನೂ ಬೇಡ ಅಂತ. ಅಲ್ಲಿಗೆ ನಾವು ಇರೋದೇನಕ್ಕೆ? ದಯವಿಟ್ಟು ನಿಮಗೂ ಈ ಥರ ಏನಾದರೂ ಪ್ರಾಬ್ಲಮ್ ಆಗ್ತಾಯಿದ್ರೆ ಯೋಚನೆ ಮಾಡಬೇಡಿ. ವಿತಿನ್ ಸೆಕೆಂಡ್ಸಲ್ಲಿ ಹೋಗಿ ಎನ್ಕ್ವೈರಿ ಮಾಡಿ ನಿಮ್ಮದೇನು ಹಕ್ಕಿದೆಯೋ ಅದನ್ನು ಪಡ್ಕೊಳ್ಳಿ. ಆಮೇಲೆ ಸರ್ಕಾರ ಇದಕ್ಕೆ ಇನ್ನೂ ಎಚ್ಚೆತ್ಕೋಬೇಕು. ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಸರ್ಕಾರದವರು ದಯವಿಟ್ಟು ಇದಕ್ಕೊಂದು ಪರಿಹಾರ. OTP ಇದ್ರೇ ಗ್ಯಾಸ್ ಬುಕ್ ಆಗಬೇಕು, ಇಲ್ಲ ಬುಕ್ ಆಗಬಾರ್ದು. ಆ ಥರ ಏನಾದರೂ ಮಾಡಿ ಈ ಥರ ಬ್ಲ್ಯಾಕಲ್ಲಿ ಹೋಗ್ತಾರೆ, ಅದನ್ನು ದಯವಿಟ್ಟು ನಿಲ್ಲಿಸಿ. ಈಗಾಗಲೇ ಗ್ಯಾಸಿನ ಅಭಾವ ತುಂಬ ಇದೆ. ಹೋಟೆಲ್ಗಳೆಲ್ಲದರಲ್ಲೂ ಕಾಸ್ಟ್ಲಿ, 20 ರೂಪೀಸು 30 ರೂಪೀಸ್ ಇಲ್ಲ ಜಾಸ್ತಿ. ಯೂಶಲಿ ಒಂದು ಅನ್ನ ಸಾಂಬಾರು ತೊಗೊಂಡ್ರೆ ಮಧ್ಯಾಹ್ನದ ಹೊತ್ತು ಎಲ್ಲಾದರೂ ಹೋದಾಗ 60 ರೂಪಾಯಿಗೆಲ್ಲ ಅನ್ನ ಸಾಂಬಾರು, ಹಪ್ಪಳ ಪಲ್ಯ ಎಲ್ಲ ಕೊಡೋರು. ಈಗ ಅದೇ ಒಂದು ಊಟ 100 ರೂಪಾಯಿ, 40 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪಾಪ ಈ ಬೀದಿಲಿ ಕೆಲಸ ಮಾಡೋರು ಅಥವಾ ಭಿಕ್ಷಕರು ಒಂದು 60 ರೂಪಾಯಿ ಕೊಟ್ಟು ಊಟ ಮಾಡ್ಕೋತಾ ಇದ್ರು. ಬಟ್ ಈಗ ಅವ್ರಿಗೆಲ್ಲ 100 ರೂಪಾಯಿ. ನಮಗೆ ಯಾವುದು ಲೆಕ್ಕ ಅನ್ಸೋದಿಲ್ಲ, 40 ರೂಪಾಯಿ ತಾನೇ ಬಿಡಿ ಅಕ್ಕ ಏನು ಅಂತ. ಬಟ್ ಅವ್ರಿಗೆ 1 ರೂಪಾಯಿನೂ ಕಷ್ಟನೇ. ಸೊ ಆ ಥರ ಆಗಿಬಿಟ್ಟಿದೆ. ಸೊ ಅದರಲ್ಲೂ ಈ ಥರ ಎಲ್ಲ ಫ್ರಾಡ್ಗಳು ಮಾಡ್ತಾಯಿದ್ರೆ ಹೆಂಗೆ ಗೈಸ್? ನಾನಂತೂ ಸಿಕ್ಕಾಕೊಂಡೆ. ಈ ಫ್ರಾಡಿಂದ ಯಾವಾಗ ಆಚೆ ಬರ್ತೀನಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಆನ್ಲೈನಲ್ಲೂ ಅಷ್ಟೇ ಸುಮ್ಮನೆ ಏನೇನೋ ಬುಕ್ ಮಾಡೋದಾಗಲಿ, OTP ಕೊಡೋದು, ಈ ಥರ ನಂತರ ಮಾಡಬೇಡಿ. ಅದಕ್ಕೆ ಹೇಳೋದು, OTPಗಳು ಶೇರ್ ಮಾಡಬೇಡಿ. ಈಗ OTP ಇಲ್ಲದೇನೂ ಈ ಥರ ಗ್ಯಾಸ್ ಬುಕ್ ಮಾಡ್ಬೋದಂತೆ. ಖಂಡಿತವಾಗ್ಲೂ ಇದ್ರ ಬಗ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಡೈರೆಕ್ಟ್ DM ಮಾಡಿ ಗೈಸ್. ನಂಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಇದೆ ಅಂತ. ಮೋಸ್ಟ್ಲಿ ನಿಮಗೂ ಇದು ಯೂಸ್ ಆಗುತ್ತೆ, ಒಂದು ಅವೇರ್ನೆಸ್ಸು. ನಿಮಗೆ ಗೊತ್ತಿಲ್ಲದೇ ಸಿಲಿಂಡರ್ಗಳು ಮಾರಾಟ ಆಗ್ತಾಯಿದೆ ನಿಮ್ಮ ಹೆಸರಲ್ಲಿ, ಒಂದು ಸತಿ ಚೆಕ್ಔಟ್ ಮಾಡಿ. ಅಥವಾ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಪಿನ್ ಟು ಪಿನ್ ಸಿಗುತ್ತೆ. ಯಾವ ತಿಂಗಳಲ್ಲಿ ತೊಗೊಂಡಿದ್ದೀರಾ, ಯಾವ ತಿಂಗಳಲ್ಲಿ ತೊಗೊಂಡಿಲ್ಲ, ಇದೆಲ್ಲವನ್ನು ತೋರಿಸುತ್ತೆ. ದಯವಿಟ್ಟು ಇದನ್ನು ಸ್ಟಾಪ್ ಮಾಡೋಣ. ಸೊ ಇದೊಂದು ಸ್ಮಾಲ್ ವೀಡಿಯೋ. ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.